ವಲಯ 3 ಪ್ರಾಂತ್ಯ 5ರ ನಮ್ಮ ಜಿಲ್ಲೆಯ ಇರುವಂತಹ ಒಟ್ಟು ಕ್ಲಬ್ಬುಗಳಲ್ಲಿ 1 ವರ್ಷವನ್ನು ಪೂರೈಸಿ 2ನೇ ವರ್ಷದ ನೂತನ ಪದಾಧಿಕಾರಿಗಳ ಪದಗ್ರಹಣದ ಸಮಾರಂಭದ ಮೊದಲಾರ್ಧದ ಸಭಾಧ್ಯಕ್ಷತೆಯನ್ನು ವಹಿಸಿದಂತಹ ಉತ್ತಮ ಸೇವಾ ಚಟುವಟಿಕೆಗಳನ್ನು ಮಾಡಿದಂತಹ ಲಯನ್ ಅರುಣ್ ಶೆಟ್ಟಿಗಾರ್ರವರೇ, ಈಗ ತಾನೇ ಪದಗ್ರಹಣದ ಅಧಿಕಾರವನ್ನು ಸ್ವೀಕರಿಸಿ ತನ್ನ ಅಧ್ಯಕ್ಷ ಸ್ಥಾನವನ್ನು ಪಡೆದುಕೊಂಡಂತಹ ಓರ್ವ ಉತ್ತಮ ನಾಯಕರು, ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು, ಅವರ ಅಭಿಮಾನಿಗಳು, ಅವರ ಎಲ್ಲ ಸಹೋದ್ಯೋಗಿ ಮಿತ್ರರು, ಅವರಿರುವಂಥ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಎಲ್ಲರವರನ್ನು ಇವತ್ತು ಅಭಿನಂದಿಸಲಿಕ್ಕೆ ಬಂದದ್ದು ನೋಡಿದರೆ ಲಯನ್ ದತ್ತಾತ್ರೇಯರವರ ಒಂದು ಕಾರ್ಯವೈಖರಿಯ ಬಗ್ಗೆ ನಿಜಕ್ಕೂ ಬಹಳ ಹೆಮ್ಮೆ ನೀಡ್ತದೆ. ಅಂಥ ಒಂದು ಅಧ್ಯಕ್ಷರಾದಂಥ ಲಯನ್ ದತ್ತಾತ್ರೇಯವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾದಂತಹ ಎಲ್ಲ ಲಯನ್ಸ್ ಬಂಧು ಭಗಿನಿಯರೇ, ಆಮಂತ್ರಿತರೇ, ಎಲ್ಲರಿಗೂ ಹೃತ್ಪೂರ್ವಕವಾದಂಥ ಈ ಒಂದು ಪದಗ್ರಹಣದ ಶುಭಾಶಯಗಳನ್ನು ಸಲ್ಲಿಸ್ತಾ, ಇವತ್ತಿನ ಈ ಪದಗ್ರಹಣದ ಪೌರೋಹಿತ್ಯವನ್ನು ಬಹಳ ಅಚ್ಚುಕಟ್ಟಾಗಿ ಎಲ್ಲರ ಸ್ಥಾನಗಳ ಬಗ್ಗೆ, ಅವರ ಕರ್ತವ್ಯಗಳ ಬಗ್ಗೆ, ಅವರ ಜವಾಬ್ದಾರಿಗಳ ಬಗ್ಗೆ ಬಹಳ ನಿಖರವಾದಂಥ ಮಾಹಿತಿಯನ್ನು ನೀಡಿದಂತಹ LCF ನಮ್ಮ ಜಿಲ್ಲೆಯ ಕೋಆರ್ಡಿನೇಟರ್ ಲಯನ್ ಋಷಿಕೇಶ್ ಹೆಗ್ಡೆ ಸರ್, ತಮಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನನ್ನನ್ನು ನಮ್ಮ ನೆಚ್ಚಿನ ನಮ್ಮ ಜಿಲ್ಲಾ ಗವರ್ನರ್ ಆದ ಲಯನ್ ರಾಜೀವ್ ಕೋಟೆಯನ್ರವರು ಪ್ರಾಂತ್ಯ 5ಕ್ಕೆ ಪ್ರಾಂತೀಯ ಅಧ್ಯಕ್ಷರನ್ನಾಗಿ ನನಗೆ ಆಯ್ಕೆ ಮಾಡಿದ್ದಾರೆ. ಅವರಿಗೆ ನಾನು ವೈಯಕ್ತಿಕ ನೆಲೆಯಲ್ಲಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜಿಲ್ಲಾ ಗವರ್ನರ್ ಅವರ ಕಾರ್ಯಕ್ರಮ ರೀಜಾಯ್ಸ್, ಅಂತಾರಾಷ್ಟ್ರೀಯ ಅಧ್ಯಕ್ಷರು ಮಾರ್ಕ್ ಲೈನ್ ಅವರ ಕಾರ್ಯಕ್ರಮ ರೂಟೆಡ್ ಇನ್ ಸರ್ವೀಸ್, ಈ ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಲಯನ್ ದತ್ತಾತ್ರೇಯ ಅವರ ಕಾರ್ಯದರ್ಶಿ ಮಂಜುನಾಥ್ ಪಾಟೀಲ್, ಅವರ ಕೋಶಾಧಿಕಾರಿ ದಯಾನಂದ್ ರಾವ್ರವರು, ಆ ಎಲ್ಲ ಸದಸ್ಯರನ್ನು ಒಗ್ಗೂಡಿಕೊಂಡು ಜಿಲ್ಲಾ ಗವರ್ನರ್ ಹಾಗೂ ನಮ್ಮ ಅಂತಾರಾಷ್ಟ್ರೀಯ ಅಧ್ಯಕ್ಷರ ಕಾರ್ಯಕ್ರಮಗಳನ್ನು ಆದಷ್ಟು ಈ ಒಂದು ಭಾಗದ ಜನತೆಗೆ ಸಿಗುವಲ್ಲಿ ಇನ್ನಷ್ಟು ಕಾರ್ಯವನ್ನು ಮಾಡಿರಿ ಅಂತ ಅವರಿಗೆ ನಾನು ಆ ಒಂದು ವಿಷಯವನ್ನು ತಿಳಿಸ್ತಾ ಇದ್ದೇನೆ. ನನ್ನ ಪ್ರಾಂತ್ಯದಲ್ಲಿ ಒಟ್ಟು 14 ಕ್ಲಬ್ಬುಗಳು. ಪ್ರಾಂತೀಯ ಕಾರ್ಯದರ್ಶಿಯಾಗಿ ನನ್ನ ಮಾತೃ ಕ್ಲಬ್ಬಿನ ಲಯನ್ ಸುಧಾಕರ್ ಪೂಜಾರಿಯವರು, ನನ್ನ ಈ ವರ್ಷದ ನಮ್ಮ ಕ್ಲಬ್ಬಿನ ಅಧ್ಯಕ್ಷರಾಗಿ ಲಯನ್ ಕೃಷ್ಣಾನಂದ್ರವರು ನನಗೆ ಎಲ್ಲ ರೀತಿಯ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ವಿಶೇಷವಾಗಿ ಇವತ್ತು ಲಯನ್ಸ್ ಕ್ಲಬ್ ಬ್ರಹ್ಮಗಿರಿಯನ್ನು ಅಭಿನಂದಿಸಬೇಕು. ಈ ಲಯನ್ಸ್ ಕ್ಲಬ್ ಕಾರ್ಕಳ ಸೆಂಟ್ರಲನ್ನು ಇವತ್ತು ಇಲ್ಲಿ ಪ್ರಾಯೋಜಿಸಿದ್ರಿಂದ ಇದರ ಎಕ್ಸ್ಟೆನ್ಷನ್ ಚೇರ್ಮನ್ ಆಗಿ ಲಯನ್ ಗಿರೀಶ್ ರಾವ್ ಅವರು ಕೂಡ ಉತ್ತಮವಾದಂಥ ಸೇವೆಯನ್ನು, ಅವರ ಮಾರ್ಗದರ್ಶನ ನೀಡಿದ್ದಕ್ಕೆ ಅವರಿಗೆ ಹಾಗೂ ಲಯನ್ಸ್ ಕ್ಲಬ್ ಬ್ರಹ್ಮಗಿರಿಯ ಎಲ್ಲ ಸದಸ್ಯರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೇನೆ. ವಲಯ 1, 2, 3 ವಲಯ 3ರಲ್ಲಿ ಇವತ್ತು ವೇದಿಕೆಯಲ್ಲಿ ಝೋನ್ ಚೇರ್ಮನ್ ಆಗಿ ಲಯನ್ ವಿನೀಶ್ VC ಇವರ ನೇತೃತ್ವದಲ್ಲಿ ಬ್ರಹ್ಮಗಿರಿ, ಕಾಪು, ಲಯನ್ಸ್ ಕ್ಲಬ್ ಕಾರ್ಕಳ ಸೆಂಟ್ರಲ್, ಲಯನ್ಸ್ ಕ್ಲಬ್ ಉಡುಪಿ ಸಂಗಮ, ಬಾರ್ಕೂರು, ಹೀಗೆ 5 ಕ್ಲಬ್ಗಳು. ವಲಯ 2ರಲ್ಲಿ ಗೋಪಾಲ್ ಅಂಚನ್ರವರ ನೇತೃತ್ವದಲ್ಲಿ ವಿಶೇಷವಾಗಿ ಅಲ್ಲಿ 5 ಕ್ಲಬ್ಗಳು. ವಲಯ 1ರಲ್ಲಿ ಲಯನ್ ಜಯಶ್ರೀ ಪ್ರಶಾಂತ್ ಭಂಡಾರಿಯವರ ವಲಯಾಧ್ಯಕ್ಷ ನೆಲೆಯಲ್ಲಿ 4 ಕ್ಲಬ್ಗಳು. ಹೀಗೆ 14 ಕ್ಲಬ್ಗಳು ನಮ್ಮ ಪ್ರಾಂತ್ಯದಲ್ಲಿದೆ. ಈ ಒಂದು ಕ್ಲಬ್ಬಿನಲ್ಲಿ ನನ್ನ ಕಳಕಳಿಯ ವಿನಂತಿ, ಇನ್ನು ನಾವು 10 ದಿನಗಳ ನಂತರ ಒಂದು ಪ್ರಾಂತೀಯ ಮಟ್ಟದ PST ಸೆಮಿನಾರನ್ನು ನಡೆಸ್ತೇವೆ. ಅದಕ್ಕೆ PST ಹಾಗೂ ನಿಮ್ಮ ಕ್ಲಬ್ಬಿನ ಫಸ್ಟ್ VP ಅವರು ಭಾಗವಹಿಸಿ ಇನ್ನಷ್ಟು ನಿಮ್ಮ ನಾಯಕತ್ವದ ಜವಾಬ್ದಾರಿಗಳನ್ನು ಪಡೆದುಕೊಳ್ಳಬೇಕು. 8 ತಾರೀಕಿಗೆ ಇದೇ ಶನಿವಾರ ಉಡುಪಿಯ ಅಮ್ಮಣ್ಣಿ ರಾಮಣ್ಣ ಶೆಟ್ಟಿ ಸಭಾಂಗಣದಲ್ಲಿ ನಮ್ಮ ಜಿಲ್ಲೆಯ ಈ ವರ್ಷದ ಜಿಲ್ಲಾ ಗವರ್ನರ್ ಅವರ ನೂತನ
ತಂಡದ ಪದಗ್ರಹಣ ಸಮಾರಂಭ ನಡೀಲಿಕ್ಕಿದೆ. ತಮ್ಮ ಕ್ಲಬ್ಬಿನಿಂದ ಹೆಚ್ಚು ಸಂಖ್ಯೆಯಲ್ಲಿ ತಾವು ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಚಂದಗಾಣಿಸಬೇಕಾಗಿ ಗವರ್ನರ್ ಹಾಗೂ ಕ್ಯಾಬಿನೆಟ್ ಪರವಾಗಿ ವಿನಂತಿಸಿಕೊಳ್ತಿದ್ದೇನೆ. ಬಂಧುಗಳೇ, ಡಾಕ್ಟರ್ GS ಶಿವರುದ್ರಪ್ಪನವರು ಒಂದು ಕಡೆ ಒಂದು ಮಾತನ್ನು ಹೇಳ್ತಾರೆ, ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯನ್ನು ಹಚ್ಚೋಣ, ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸೋಣ, ಕಲುಷಿತವಾದ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ, ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ, ಭಯ ಸಂಶಯದೊಳು ಕಂದಿದ ಕಣ್ಣೊಳು ನಾಳಿನ ಕನಸನ್ನು ಕಟ್ಟೋಣ. ಇವತ್ತಿನ ವಾಸ್ತವತೆ ಹೇಗಿದೆ ಅಂದರೆ, ನಾವೆಲ್ಲ ಇದನ್ನು ತಿಳಿದವರೇ. ವಿ ಗಾಟ್ ಮೋರ್ ಡಿಗ್ರೀಸ್ ಬಟ್ ಲೆಸ್ ಕಾಮನ್ ಸೆನ್ಸ್. ಲಾಟ್ಸ್ ಆಫ್ ಫ್ರೆಂಡ್ಸ್ ಆನ್ ಫೇಸ್ಬುಕ್ ಬಟ್ ನೋ ಬೆಸ್ಟ್ ಫ್ರೆಂಡ್ಸ್. ವಿ ಲಿವಿಂಗ್ ಇನ್ ಬಿಗ್ ಹೌಸ್ ಬಟ್ ವಿ ಆರ್ ಇನ್ ಎ ಸ್ಮಾಲ್ ಫ್ಯಾಮಿಲಿ. We wear costly watches but no time. We have high income but less peace of mind. We have high intensive quotient but less emotions. We touched moon but neighbors unknown. We have advanced medicines but poor health. Lots of number of affairs but no real true love. This is the today's reality, people. ನಾವೆಲ್ಲರೂ ಇದನ್ನು ಅರ್ಥ ಮಾಡಿಕೊಂಡು ನಾವೆಲ್ಲರೂ ಮಾನವರಾಗೋಣ, ನಾವು ಬದುಕೋಣ, ಬೇರೆಯವರನ್ನು ಬದುಕಲು ಬಿಡೋಣ, ನಾವು ಬಾಳೋಣ, ಇತರರನ್ನು ಬಾಳಲು ಬಿಡೋಣ ಅಂತ ಹೇಳ್ತಾ ಅವಕಾಶ ಕೊಟ್ಟಕ್ಕಾಗಿ ಎಲ್ಲರಿಗೂ ವಂದಿಸ್ತಾ ಲಾಂಗ್ ಲಿವ್ ಲಯನೆಸ್.